ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ ಎಂತದ ಮುಗ್ಧ ಬಾಲೆ ಬಾಲಿಕೆ ಮಾನೆ ಚಾರು ಶೀಲೆಯುಂಟು ಬಾಲಿಕೆ ಮಾನೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾನೆ ಚಾರು ಶೀಲೆ ಇಂದು ನಿನ್ನ ಪಾಲಿಸಬೇಕೆಂದು ಹೀಗೆ ಭೂಲೋಕವರಿಗೆ ಪಾಲಿಸಬೇಕೆಂದು ಹೀಗೆ ಮಂತ್ರಿವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ ಮಂತ್ರಿವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವನಿ ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀತಿ ಮಂತ್ರಿ ವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀತ ಎಂತದ ಗಾಳಿ ಹಾಕ್ಲೇನೆ. ಅಯ್ಯೋ ಗಾಳಿ ಹೋಗ್ತಾ ನೀರ್ ಕೊಡ್ಲೇನೆ. ನೀರು ಬೇಡ. ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ. ಬೇಡ. ಅದಲ್ವೇ ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿನಗೆ? ನಾನು ಹರಿಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು. ಹೌದು. ಕುಣಿಲಿಕ್ಕೆ ಶಕ್ತಿ ಇಲ್ಲಿದೆ. ಕೂಡುದಿಲ್ಲ. ಹೌದು. ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿಂಗೆ? ಹೌದು. ನಾನು ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದು? ಬೆಳಿಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಆಗಿರ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ನನಗೂ ಹೊಣೆಗಾರಿಕೆ ಇರೋದಿಲ್ವೇನೆ? ನಿಮ್ಮ ಮನೆ ಅಂದ್ರೆ ನನ್ನ ಮನೆ ಅಲ್ವೇನೆ? ಹೊಣೆಗಾರಿಕೆ ಇರ್ತದೆ. ಅದನ್ನ ವಿಚಾರ ಮಾಡಿ ನಾನು ಬೇಗ ಬೇಗ ತಯಾರಾಗಿ ಬರ್ಬೇಕಂತಿದ್ದೆ. ಅದು ತಡ ಆಗಿಬಿಟ್ಟು. ಈ ವಯಸ್ಸಿಗೆ ನೀನೇ ತಯಾರಾಗ್ತಿ ನೋಡು. ಅಂದ್ರೆ ಅದು ಅದಾದ್ರೂ ತೊಂದ್ರೆ ಇಲ್ಲ, ನೀನೇ ತಯಾರಾಗ್ತಿ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಏನಾಯ್ತು? ದಿನೋ ನಾನು ರಾಜಮಾರ್ಗದಲ್ಲಿ ಬರುತ್ತಿದ್ದೆ. ರಾಜಮಾರ್ಗದಲ್ಲಿ ಬರ್ತಿದ್ದೆ. ಈ ಹೊತ್ತು ಒಳ ಮಾರ್ಗದಲ್ಲಿ ಬಂದೆ. ಸುಳ್ಳಲ್ ಬೇಡ. ನೀ ಯಾವಾಗಲೇ ರಾಜಮಾರ್ಗದಲ್ಲಿ ಬರುವುದು, ನೀ ಯಾವಾಗಲೂ ಒಳ ಮಾರ್ಗದಲ್ಲೇ ಬರುವುದು, ಎಲ್ಲ ಹೇಳುವುದು. ಮಂತರ ಹಾಗೆ ಅವಳು ಒಳ ಮಾರ್ಗದಲ್ಲೇ ತಿರುಗಾಡುವುದು. ನೋಡಿದ್ಯಾ ನೀನು ಸಹ ಹಾಗೆ ಹೇಳ್ತೀಯಲ್ಲ. ಬೇರೆಯವರು ಬೇಕಾದ್ದು ಹೇಳಲಿ, ಎಲ್ಲರೂ ಹಾಗೆ ಹೇಳ್ತಾರೆ. ಮಂಥರಿಗೆ ಬುದ್ಧಿ ಸರಿ ಇಲ್ಲ, ಮಂಥರ ನೇರ ನುಡಿ ಅಲ್ಲ, ನೇರ ನಡೆಯಲ್ಲ, ಅವಳಿಗೆ ಮಾತು ಸರಿ ಇಲ್ಲ, ಅವಳು ಸರಿ ಇಲ್ಲ, ಎಲ್ಲವೂ ವಕ್ರ. ನೀನು ಹಾಗೆ ಬೇಸರ ಆಯ್ತೇನೆ. ನಾ ಹೇಳಿದ್ದಲ್ಲ ಇದು, ಜನ ನಿನ್ನನ್ನು ನೋಡಿ ಹೇಳುವುದು. ಆದ್ರೆ ನಾನು ನಿನ್ನನ್ನು ಹಾಕ್ತಾ ಇದ್ದೇನೋ ಹೇಳು. ನೀನು ಮಹಾರಾಣಿ,
ನನಗೆ ಮಗಳಿದ್ದ ಹಾಗೆ. ನಿನ್ನ ಮಗಳೇ ನಾನು, ಹೌದು. ನನ್ನ ಅಮ್ಮನೇ ನೀನು. ಹೌದು, ನನ್ನ ಮಗಳೇ ನೀನು. ಆಗ ನಾನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ. ಆಯ್ತು, ಒಳ ಮಾರ್ಗದಲ್ಲಿ ಬಂದೆ. ಹೌದಲ್ಲ, ಬರ್ತಾ ಇರ್ಬೇಕಾದ್ರೆ ಒಳ್ಳೆ ನೋಡ್ತೇನೆ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿತ್ತು. ಹೌದೇನೆ, ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲಿ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ರೆ ಅದ್ರ ಬಾಗಿಲು ಹಾಕಿದ್ದಿಲ್ಲ. ಇವತ್ತು ಬಾಗಿಲು ಹಾಕಿದ. ಅಯ್ಯೋ, ಇವತ್ತು ಬಾಗಿಲು ಹಾಕಿದ್ದೆ. ಬಾಗಿಲು ಹಾಕಿದ್ದ? ಹೌದು. ಅಲ್ಲಿ ಅಲ್ಲಿ 3 ಜನ ಯಾವ್ದು ಹೆಂಗಿದ್ರೆ ಇರಬಹುದಪ್ಪ, ಎಷ್ಟೊತ್ತಿಗೂ ಗೂಸು ಗೂಸು ಬೀಸು ಬೀಸುವೆ. ಏನು ಹೇಳ್ತೀಯ ಕೈಕ? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿ ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾನೇ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ ಎಷ್ಟು ಚಂದ ಸುಮ್ಮನೆ ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ ಹೌದಾ? ಹೌದೇನೆ, ಹೌದು. ಗುಸು ಗುಸು ಬಿಡ್ತಾ ಇದ್ದಾರೆ ಅಂತ ಹೇಳ್ತಿ. ಹೌದು. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತೇನೆ ನಿನಗೆ. ನಿನಗೆ ಕಿವಿ ಹೌದಪ್ಪ, ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಎಂತದೆ? ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾ. ಓ, ತಮ್ಮಟ್ಟಿ ಮುಚ್ಕೊಂಡು ಪುನಃ ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸ ಪಿಸ ಕೊಸ ಕೊಸ ಪಿಸ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತಿರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ, ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿಗೂ ಸೊಗಸು ಆಗ್ತಿತ್ತ. ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು ಹೀಗೆ ಮಾಡಿ ಕೇಳ್ತಾ ಇದ್ದೆ. ಹಾಗೆ ಅವರಲ್ಲಿ ಮಾತಾಡ್ತಿದ್ರು. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೀಗೆ ಮಾಡಿ. ಯಾಕೆ ಕೇಳುದು ಎಲ್ಲ ನೀನು? ಇಲ್ಲಿ ಮತ್ತೆ ಕಿವಿ ಕೊಟ್ಟೆ ಕೇಳಿದೆ. ಅಲ್ಲಿ 3 ಇದ್ರಪ್ಪ. 3 ಜನ ಇದ್ರು. ಅದೇ ನಿನ್ನ ಗಂಡ ದಶರಥ ಇದ್ದ. ಚಕ್ರವರ್ತಿಗಳವರು. ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಅಲ್ಲಿ ಅವರೊಟ್ಟಿಗೆ ಅವನ ಈತ ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಇಷ್ಟು ಉದ್ದಕ್ಕೆ. ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ. ಹೌದೇನೆ, ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ಮನೆ ಮಾತಾಡ್ತಾರೆ. ಅವನು ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ವೇ? ಬಿಡೋದಿಲ್ಲ. ಮಂತ್ರಿ ಸುಮಂತ್ರ ಇದ್ದದ್ದು. ಸುಮಂತ್ರ ಮೂವರು ಕೂಡಿ ಪಿಶು ಪಿಶು
ಪಿಸು ಗುಸು ಗುಸು ಮಾತಾಡ್ತಾ ಇದ್ದಾರೆ. ಹೌದು. ಹಾ. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿಗಳು. ಚಕ್ರವರ್ತಿ ಮಹಾರಾಜರು ಹ್ಮ್. ಅವರು ಅವರು ನಾಳೆನೇ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬೋದು. ನಾಳೆ ಆಗ್ಬಹುದಾ? ಕೇಳು. ನಾಳೆ ಆಗದೆ ನಾಳೆ ಆಗ್ತದೆ. ಅಲ್ವೇ? ಮತ್ತದು. ಅದು ಅಂಥದ್ದು. ಹ್ಮ್. ನಾಳೆ ಆಗ್ಬಹುದಾ? ಹಾ. ಈ ಗುರುಗಳಿದ್ರಲ್ಲ ಅನಿಷ್ಟ, ಅಯ್ಯೋ ವಸಿಷ್ಠ ಅವರು ನನ್ನ ಹೇಳಿದ್ರು ಗೊತ್ತಾ? ಎಂತದು? ನಾಳೆ ಆಗಬೇಕು, ನಾಳೆಯೇ ಆಗಬೇಕು, ಹ್ಮ್. ಬಿಟ್ಟರೆ ಬೇರೆ ದಿನ ಇಲ್ಲ, ಹ್ಮ್. ನಾಳೆ ಆಗಬೇಕು ಅಂತಿದ್ರೆ ಒಂದ್ ಸುಮ್ಮನೆ ಇರಬಾರ್ದನೆ ಮಂತ್ರಿ. ನಾನ್ ತಯಾರಿದ್ದೇನೆ, ನಾನ್ ತಯಾರಿದ್ದೇನೆ, ನಾನ್ ತಯಾರಿದ್ದೇನೆ. ಅದೇ ಪಡ್ಕೊಂಡ ಸಾಯುವನ ಹಾಗೆ ಅದೇ ಪಡ್ಕೊಂಡು ಹೇಳ್ತಾನಪ್ಪ. ಅಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಅವ ಹೇಳು. ಹಾ. ಇವರು ನಾಳೆಯೇ ಆಗ್ಬೇಕು ಅಂತ ಹೇಳಿ. ಹಾ. ಎಂತದ ವಿಷಯ ಅಲ್ಲಿ? ಅಯ್ಯೋ, ಮೂರನೇವರ ಮನೆ ಸುದ್ದಿ ನಮ್ಗೆ ಅಂತಕ್ಕೆ ಇಷ್ಟೊತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮಗೆ ಯಾಕೆ? ನೀ ಹೇಳಿದ್ದು ನಮ್ಮನೆ ಸುದ್ದಿನೇ ಅಲ್ವೇನೆ? ಹೌದು. ಈಗ ಯಜಮಾನರು ನಮ್ಮ ಯಜಮಾನರು, ಪುರೋಹಿತರು ನಮ್ಮ ಪುರೋಹಿತರು, ಹೌದು. ಮಂತ್ರಿಗಳು ನಮ್ಮ ಮಂತ್ರಿಗಳು, ಹೌದು. ನಮ್ಮನೆ ಸುದ್ದಿನೇ ಅಲ್ವೇನೆ? ಇದು ನಮ್ಮನೆ ಸುದ್ದಿ ಅಲ್ವೇ? ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟಿಲ್ಲ ನೀವು? ಅವ್ರು ಏನ್ ಮಾತಾಡ್ತಿದ್ರು ಗೊತ್ತೇನ? ಏನ್ ಮಾತಾಡ್ತಿದ್ರು? ಮತ್ತೆ ಕೌಸಲ್ಯ ಅಲ್ವೇನೆ? ಕೌಸಲ್ಯ ನಮ್ಮ ಅಕ್ಕ. ನಿಮ್ಮ ಅಕ್ಕ. ಹ್ಮ್. ಮತ್ತೆ ಅವನ ಮಗ ಇಲ್ಲನೆ ರಾಮ. ನಮ್ಮ ರಾಮ. ಎಲ್ಲ ರಾಮ. ಆ ಕೌಸಲ್ಯನ ಮಗ ರಾಮನಿಗೆ ದಶರಥ ಮಹಾರಾಜ ಅಯೋಧ್ಯೆಯ ಪಟ್ಟ ಕಟ್ಟಾನಂತೆ. ಸರಿಯಾಗಿ ನಾಳೆಗೆ